ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಬಿಗ್ ಬಾಸ್ ಸೀಸನ್ 11ರ ಕಾರ್ಯಕ್ರಮ ಮುಕ್ತಾಯವಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಬಿಗ್ ಬಾಸ್ನಿಂದ ಹೊರಬಂದಂಥ ಸ್ಪರ್ಧಿಗಳು ಸಾಕಷ್ಟು ಸಂದರ್ಶನಗಳನ್ನು ಕೊಡೋದ್ರ ಮೂಲಕ ಬ್ಯುಸಿಯಾಗಿದ್ದಾರೆ. ಇನ್ನು ಗ್ರೇ ಏರಿಯಾ ಕಿಂಗ್ ಉಗ್ರ ಮಂಜು ಅವರು ಕೂಡ ಸಾಕಷ್ಟು ಇಂಟರ್ವ್ಯೂನಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನ್ಯೂಸ್ ಫಸ್ಟ್ ಸಂದರ್ಶನ ಒಂದರಲ್ಲಿ ಉಗ್ರ ಮಂಜು ಅವರು ತ್ರಿವಿಕ್ರಮ್ ಮೇಲೆ ಇರುವಂತಹ ಬೇಸರವನ್ನು ಹೊರಹಾಕಿದ್ದಾರೆ. ಹೌದು, ತ್ರಿವಿಕ್ರಮ್ ಅವರು ಬಾಯಿ ತುಂಬ ಅಣ್ಣ ಅಣ್ಣ ಅಂತಾನೆ ಕರೀತಿದ್ರು. ಆದರೆ ಕೆಲವೊಂದಿಷ್ಟು ವಿಷಯ ಅಂತ ಬಂದಾಗ ಹೋಗಲು ಬಾರಲು ಅಂತ ಏಕವಚನದಲ್ಲಿ ಮಾತನಾಡಿದ್ದು ಇದೆ. ಆ ವಿಷಯ ನನಗೆ ತುಂಬ ಬೇಸರವನ್ನು ಉಂಟು ಮಾಡಿತ್ತು ತ್ರಿವಿಕ್ರಮ್ ಅವರ ವಿಷಯದಲ್ಲಿ ಅಂತ ಕೂಡ ಉಗ್ರ ಮಂಜು ಅವರು ತಮ್ಮ ನೋವನ್ನು ಹೊರಹಾಕಿದ್ದಾರೆ. ಇನ್ನು ತ್ರಿವಿಕ್ರಮ್ ಅವರ ತಂದೆ ಹೆಸರು ಕೂಡ ಮಂಜುನಾಥ್ ಅಂತಾನೆ. ಆದರೆ ಟಾಸ್ಕ್ ಅಂತ ಬಂದಾಗ ಏನೇ ಇದ್ರೂ ಕೂಡ ಅಲ್ಲಿ ಅವರು ನೆನಪಾಗೋದಿಲ್ಲ, ಏಕವಚನದಲ್ಲಿ ಮಾತನಾಡ್ತಾರೆ. ಅದಾದ ಬಳಿಕ ಏನೇ ಇದ್ರೂ ನಾವಿಬ್ಬರು ಒಟ್ಟಿಗೆ ಇರೋಣ ಅಣ್ಣ ಅಂತ ಹೇಳೋದಕ್ಕೆ ಬರ್ತಾರೆ. ಇದರಲ್ಲಿ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಅಂತಲೂ ಕೂಡ ತ್ರಿವಿಕ್ರಮ್ ಬಗ್ಗೆ ಉಗ್ರ ಮಂಜು ಅವರು ಮಾತನಾಡಿದ್ದಾರೆ. ಎಲ್ಲೋ ಆಟಕ್ಕಾಗಿ ಆ ರೀತಿ ನನ್ನನ್ನು ಬಳಸ್ಕೊಂಡ್ರೇನೋ ಅಂತ ಅನಿಸುತ್ತೆ ಅಂತಲೂ ಕೂಡ ಉಗ್ರ ಮಂಜು ಹೇಳ್ತಾರೆ. ಇನ್ನು ಅದೇ ರೀತಿ ಭವ್ಯ ಅವರು ಕೂಡ ನನಗೆ ಅಣ್ಣನ ರೀತಿ ಇರಬೇಕು, ಹೊರಗಡೆ ಇದೇ ಥರ ಅಣ್ಣನ ರೀತಿಯೇ ಚೆನ್ನಾಗಿರೋಣ ಅಂತ ಹೇಳಿ ಕೆಲವೊಂದಿಷ್ಟು ಸಮಯ ತಮಗೆ ಬೇಕಾದ ಸಂದರ್ಭದಲ್ಲಿ ಹೋಗಲೋ ಬಾರಲೋ ಗುರು ಅಂತೆಲ್ಲ ಮಾತಾಡಿಸ್ತಾರೆ. ಇದು ಕೂಡ ನನಗೆ ತುಂಬಾ ಹರ್ಟ್ ಆಯಿತು. ಅವರಿಬ್ಬರಿಂದ ಅಣ್ಣ ಅಂತ ಹೇಳಿ ಕೊನೆಯದಾಗಿ ಹೋಗಲೋ ಬಾರಲೋ ಈ ರೀತಿಯೆಲ್ಲ ಏಕವಚನದಲ್ಲಿ ಮಾತಾಡಿಸಿದ್ದು ನನಗೆ ತುಂಬ ಹರ್ಟ್ ಆಯಿತು ಬಿಗ್ ಬಾಸ್ ಮನೇಲಿ ಅಂತ ಹೇಳಿ ತ್ರಿವಿಕ್ರಮ್ ಹಾಗೂ ಭವ್ಯರ ಬಗ್ಗೆ ಉಗ್ರ ಮಂಜು ಅವರು ತಮ್ಮ ನೋವನ್ನು ಹೊರಹಾಕಿದ್ದಾರೆ. ಈ ರೀತಿಯಾಗಿ ತ್ರಿವಿಕ್ರಮ್ ಹಾಗೂ ಭವ್ಯ ಅವರ ಬಗ್ಗೆ ಉಗ್ರ ಮಂಜು ಅವರು ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.